ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಕ್ಷಮಿಸಲ್ಪಟ್ಟವರು. ಹಲ್ಲೆಲೂಯಾ. ಕ್ಷಮಿಸಲ್ಪಟ್ಟವನಿಗೆ ಇರುವಷ್ಟು ಆನಂದ ಬೇರೆ ಯಾರಿಗೂ ಇರುವುದಿಲ್ಲ. ಹಲ್ಲೆಲೂಯಾ. ಈ ತಿಳುವಳಿಕೆಯಿಂದ ನಾವು ಜೀವಿಸುವಾಗ ನಾವು ಸೋಲುವಂಥ ಸಂದರ್ಭಗಳು ಇದ್ರೂ ಕೂಡ ನಾವು ಕ್ಷಮಿಸಲ್ಪಟ್ಟವರೆಂಬ ತಿಳಿದು ನಾವು ಜಯಘೋಷ ಮಾಡ್ತಾ ಇರ್ತೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ನೋಡ್ತೇವೆ, ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಸಭೆ ಎಂಬ ದೇಹದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಸೌಲನು ಸಾಯ್ತಾನೆ. ಅವನು ಸಾಯಲಿಕ್ಕೆ ಕಾರಣ ಯಾಕೆ ಹೇಳಿದ್ರೆ, ಆ ಯುದ್ಧದಲ್ಲಿ, ಆ ಸಮಯದಲ್ಲಿ ಆತನು ದಾವೀದನನ್ನು ದೂರ ಮಾಡ್ತಾನೆ. ಹಲ್ಲೆಲೂಯಾ. ಸೌಲನ್ನೇ ಕಾಣದ ದಾವೀದ, ಹಲ್ಲೆಲೂಯಾ, ಸೌಲನೊಟ್ಟಿಗೆ ಇದ್ದಿದ್ರೆ ಸೌಲ ಸಾಯ್ತಿರ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. ಇದು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಆ ಸಭೆಯಲ್ಲಿ ನಾವು ಇರುವುದಾದ್ರೆ, ಹಲ್ಲೆಲೂಯಾ, ಸಭೆ ಸೋಲನ್ನೇ ಕಾಣುವುದಿಲ್ಲ. ಹಲ್ಲೆಲೂಯಾ. ನಾವು ಜಯದಲ್ಲಿರ್ತೇವೆ, ನಾವು ಸಾಯುವುದಿಲ್ಲ. ಅಂದರೆ ನಾವು ಸಾಯುವಂಥ ಸನ್ನಿವೇಶದಲ್ಲಿ ಹಾದಿ ಹೋಗುವುದಿಲ್ಲ. ಸಭೆ ನಮಗಾಗಿ ಯುದ್ಧ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸಭೆಯಲ್ಲಿ ಇರುವುದು ಬಹಳ 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 ಅವಶ್ಯವಾದದ್ದು. ಹಲ್ಲೆಲೂಯಾ.